ದೇಶದ ಆರ್ಥಿಕತೆ ಮತ್ತು ಭವಿಷ್ಯವನ್ನೇ ಬದಲಾಯಿಸಿದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನೂ ನೆನಪು ಮಾತ್ರ. ಇಹಲೋಕವನ್ನು ತ್ಯಜಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸುಧಾರಣೆಗಳ ಶಿಲ್ಪಿಯ ನಿಧನಕ್ಕೆ ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ 7 ದಿನಗಳ ಕಾಲ ಶೋಕಾಚರಣೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಲಾಗಿದೆ. ಜೊತೆಗೆ ರಾಜ್ಯದಲ್ಲಿ ಸರ್ಕಾರಿ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಎಲ್ಲ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರದಿಂದ ರಜೆ ಘೋಷಣೆಯಾಗಿರುವಂಥದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಸಂತಾಪ ಸೂಚಿಸಲಿಕ್ಕೂ ಕೂಡ ಕೈ ನಾಯಕರು ಮುಂದಾಗ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ವಿ.ಆರ್. ಸುದರ್ಶನ್ ಅವರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಮನಮೋಹನ್ ಸಿಂಗ್ ಅವರು ಎಲ್ರಿಗೂ ಸ್ಫೂರ್ತಿ, ಮಾದರಿ, ಸಜ್ಜನ ರಾಜಕಾರಣಿ, ಮುತ್ಸದ್ದಿ. ಇವತ್ತು ಅವರನ್ನ ಕಳೆದುಕೊಂಡಂತಹ ಭಾರತ ದೇಶ ಬಡವಾಗಿರುವಂಥದ್ದು. ತಮ್ಮ ಮೊದಲ ಪ್ರತಿಕ್ರಿಯೆ ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ಅವರಿಗೆ ಗೌರವಪೂರ್ವಕವಾದಂತಹ ಶ್ರದ್ಧಾಂಜಲಿಯನ್ನ ನಾನು ಸಮರ್ಪಣೆ ಮಾಡ್ಲಿಕ್ಕೆ ಬಯಸ್ತೇನೆ. ಮತ್ತು ದೇಶ ಆರ್ಥಿಕವಾಗಿ ಸಂಕಷ್ಟ ಇದ್ದಂತ ಒಂದು ಸಂದರ್ಭದಲ್ಲಿ ಅದನ್ನ ಬಹಳ ಮಹತ್ವವನ್ನ ತಂದುಕೊಟ್ಟಂತವರು, ಆರ್ಥಿಕ ಕ್ರಾಂತಿಯನ್ನ ಮಾಡಿದಂತವರು, ಆರ್ಥಿಕ ಸುಧಾರಣೆಗಳನ್ನ ದೇಶಕ್ಕೆ ತಂದ. ಹಾಗಾಗಿ ಈ ದೇಶ ಇವತ್ತೇನಾದ್ರೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅವರು ತೆಗೆದುಕೊಂಡಂತ ನಿಲ್ಲಿಲ್ಲ. ಪ್ರಧಾನಮಂತ್ರಿಗಳ ಆಡಳಿತವನ್ನ, ಅಭಿವೃದ್ಧಿಯನ್ನ ಈ ದೇಶದಲ್ಲಿ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವರನ್ನ ಯಾವಾಗ್ಲೂ ಕೂಡ ಈ ದೇಶ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಇತಿಹಾಸದ ಪುಟಗಳಲ್ಲಿ ಇತಿಹಾಸದ ಹೆಜ್ಜೆಗಳನ್ನ ಅವ್ರು ನಿರ್ಮಾಣ ಮಾಡಿದ್ದಾರೆ. ಅದು ಸರ್ಕಾರಗಳನ್ನ ನಡೆಸುವಂತವರಿಗೆ, ಆಡಳಿತ ಮಾಡುವಂತವರಿಗೆ ಎಲ್ಲ ಕಾಲಕ್ಕೂ ಕೂಡ ಅದು ಸ್ಫೂರ್ತಿ ಆಗುತ್ತೆ. ಯಾಕಂತಂದ್ರೆ ಕೇವಲ ಭಾವನೆಗಳ ಮೇಲೆ ಅವರು ರಾಜಕಾರಣವನ್ನ ಮಾಡ್ಲಿಲ್ಲ, ಪ್ರಧಾನಮಂತ್ರಿಯ ಆಡಳಿತವನ್ನ ಮಾಡ್ಲಿಲ್ಲ. ಜನರ ಬದುಕಿನ ಬಗ್ಗೆ, ದೇಶದ ಆರ್ಥಿಕ ಪ್ರಗತಿ ಬಗ್ಗೆ ಆಲೋಚನೆಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಕಾನೂನುಗಳನ್ನ, ಕಾರ್ಯಕ್ರಮಗಳನ್ನ ಜಾರಿಗೆ ತಂದರಲ್ಲ. ಹಾಗಾಗಿ ಅವರು ಇತಿಹಾಸದ ಪುಟಗಳಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಇಂಥ ಒಬ್ಬ ಮಹಾನ್ ಚೇತನ ಏನಿದಾರಲ್ಲ, ಒಬ್ಬ ರಾಜಕಾರಣದ ನಾಯಕ ಕೂಡ ಅವರು. ಅದರ ಜೊತೆಗೆ ಒಬ್ಬ ಸ್ಟೇಟ್ಸ್ಮನ್ ಅವರು. ಹೇಗೆ ಒಂದು ದೇಶ ಒಂದು 50 ವರ್ಷಗಳಲ್ಲಿ ಏನೆಲ್ಲ ಆಗಬೇಕು, ಪ್ರಪಂಚದ ಬೇರೆ ದೇಶಗಳಲ್ಲಿ ನಾವು ಹೇಗೆ ಸ್ಪರ್ಧೆಯನ್ನ ಮಾಡಬೇಕು, ಅವರಿಗೆ ಸಮಾನವಾಗಿ ನಾವು ಹೇಗೆ ಸುಧಾರಣೆಗಳಾಗಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಿದಂತವ್ರು. ಸಾಮಾನ್ಯವಾದಂತ ಪ್ರಧಾನಮಂತ್ರಿಗಳಾಗಿ ಅವರು ರೈತರ ಸುಧಾರಣೆಗೋಸ್ಕರ ಮಾಡಿದ್ರು. ಅವರು ಸಾಲದಲ್ಲಿ, ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ರೈತರು. ಅವರ ಬದುಕಿಗೆ ನಮ್ಮ ಸರ್ಕಾರ ಸಹಾಯಕ್ಕೆ ಹೋಗ್ಬೇಕು ಅಂತ ಹೇಳಿ ಸಹಕಾರ ಸಂಘಗಳ ಮುಖಾಂತರ 72,000 ಕೋಟಿ ರೂಪಾಯಿಗಳನ್ನ ಅವರು ಅದಕ್ಕೆ ರಿಯಾಯಿತಿಯನ್ನ ಅವರು ರೈತರಿಗೆ ಕೊಟ್ರು ಅಂತ ಹೇಳಿದ್ರೆ ಅಗಾಧವಾದಂತ ಎಂತ ಒಂದು ವಿಶ್ವಾಸ ಇತ್ತು ಅವ್ರಿಗೆ ಗ್ರಾಮೀಣ ಪ್ರದೇಶದ ಜನರ ಬಗ್ಗೆ, ಕೃಷಿ ಬಗ್ಗೆ. ಮತ್ತೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೂಡ ಅವ್ರು ಕೆಲಸ ಮಾಡಿದ್ರು. ಪ್ಲಾನಿಂಗ್ ಕಮಿಷನ್ ಅಲ್ಲೂ ಕೂಡ ಅವ್ರು ಕೆಲಸವನ್ನ ಮಾಡಿದ್ರು. ಹಾಗಾಗಿ ಬೇರೆ ಬೇರೆ ಯಾವ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕೆಲಸ ಮಾಡಿದ್ರು. ನಾವು ಆ ಕಾಲದಿಂದನೂ ಕೂಡ ಅವರ ಜೊತೆಗೂಡಿ ಅನೇಕ ಸಂದರ್ಭಗಳಲ್ಲಿ ಅವ್ರ ಜೊತೆಗೆ ಮಾರ್ಗದರ್ಶನ ತಗೊಳ್ಳಂತದ್ದು, ಸಮಾಲೋಚನೆಯನ್ನ ಮಾಡ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾದಂತ ಒಬ್ಬ ವ್ಯಕ್ತಿ. ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಿದ್ರು, ಇವರು ಪ್ರಧಾನಮಂತ್ರಿಗಳಾಗಿದ್ರು. ಈ ದೇಶದ ಮಹತ್ವವನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡಂತ ವ್ಯಕ್ತಿಗಳು ಕೂಡ ಯಾವತ್ತಿಗೂ ಕೂಡ ಈ ದೇಶ ನೆನಪು ಮಾಡಿಕೊಳ್ಳುತ್ತದೆ ಮನಮೋಹನ್ ಸಿಂಗ್ ಅವ್ರನ್ನ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ, ಅವರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ, ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನಾನು ಗೌರವಪೂರ್ವಕವಾದಂತಹ ಪ್ರಣಾಮಗಳನ್ನ, ನಮನಗಳನ್ನ ನಾನು ಸಲ್ಲಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಅಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ವಿ.ಆರ್. ಸುದರ್ಶನ್ ಅವರ ಮಾತು. ಅವರ ಸಾಧನೆ, ಅವರ ಆಡಳಿತದಲ್ಲಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮೆಲುಕು ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ.